ಟ್ರಸ್ಟ್ ವತಿಯಿಂದ 92ನೇ ವರ್ಷದ ಉರ್ಸ್ ಕಾರ್ಯಕ್ರಮವನ್ನು ದಿನಾಂಕ 17 ಜನವರಿ ಹಾಗೂ 18 ಜನವರಿ ಹಾಗೂ 19 ಜನವರಿ 3 ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ದಿನ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಬಂಗಾರಪೇಟೆಯ ಎಲ್ಲ ಜನತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಿದ್ದು ಈ ನಮ್ಮ ಶಂಶುದ್ದೀನ್ ಔಲಿಯಾ ಟ್ರಸ್ಟ್ ವತಿಯಿಂದ. ಇದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಹಾಗೂ ಉಪಾಧ್ಯಕ್ಷರಾದ ಗುಲ್ಜಾರ್ ಬೈ ಅವರು, ಕಾರ್ಯದರ್ಶಿಯಾದ ಖಲೀಲ್ ಬೈ ಅವರು, ನಮ್ಮ ಪುರಸಭೆಯ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಸುಹೇಲ್ ಅವರು ಹಾಗೂ ಇತರ ನಮ್ಮ ಸದಸ್ಯರು ಉಪಸ್ಥಿತ ಈ ಒಂದು ಕಾರ್ಯಕ್ರಮದಲ್ಲಿ. ಮತ್ತೊಮ್ಮೆ ನಮ್ಮ ಬಂಗಾರಪೇಟೆಯ ಈ ಒಂದು ಇತಿಹಾಸದಲ್ಲಿ ಎಲ್ಲ ವರ್ಗದ ಎಲ್ಲ ಒಂದು ಜಾತಿ ಭೇದ ಭಾವ ಇಲ್ದಿರ ಎಲ್ಲ ಸಮಾಜದ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಸಮಾಜದ ವ್ಯಕ್ತಿಗಳಿಗೂ ಈ ಒಂದು ಆಹ್ವಾನವನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮ ಸೌಹಾರ್ದತೆಯಿಂದ ನಡೆಯಲಿಕ್ಕೆ ತಮ್ಮ ಎಲ್ಲ ಒಂದು ಸಹಕಾರವನ್ನು ನೀಡಬೇಕು ಹಾಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಇಲ್ದಿರ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರುಪಡ್ತಾರೆ. ಸೊ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮಾಡಿದ್ದಾರೆ. ಈ 92ನೇ ವರ್ಷದ್ದು ಉರುಸು ಅಂಗವಾಗಿ ಮಾತಾಡಿದ್ದಾರೆ. ಅದ್ರ ಪರವಾಗಿ ಈ ಬಂಗಾರಪೇಟೆಯಲ್ಲಿ ಒಂದು ಇತಿಹಾಸ, ಬಂಗಾರಪೇಟೆ ತಾಲೂಕು ಜನತೆ ಎಲ್ಲ ಕೋಮುದವರು ಎಲ್ಲ ಸಮಾಜದವರು ಸೇರಿಕೊಂಡು ಸಹಕಾರ ಮಾಡಿಕೊಂಡು 92 ವರ್ಷದಿಂದ ನಮ್ಮ ಬಂಗಾರಪೇಟೆ ದರ್ಗಾಗೆ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಇದರಲ್ಲಿ ಬಂದು ಎಲ್ಲರೂ ಸೇರಿಕೊಂಡು ಊರ ಹಬ್ಬದಂಗೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಊರವ್ರಿಗೆ ತಾಲೂಕು ಜನರಿಗೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ 3 ದಿನ ಪ್ರೋಗ್ರಾಮ್ ಇದೆ, ಸಂದಲ್ ಪ್ರೋಗ್ರಾಮ್ ಇದೆ. 17ನೇ ತಾರೀಕು ರಸ್ತೆನಿಂದ ಸ್ಟಾರ್ಟ್ ಮಾಡಿ ನಗರ್ ಬಜಾರ್ ಸ್ಟ್ರೀಟ್ನಲ್ಲಿ ಸಿರಿಯಂ ಗಾರ್ಡನ್ನಲ್ಲಿ ಹೋಗಿ ಇಲ್ಲಿಗೆ ಬರ್ತೀರಿ. ನಾವು ಬಂದಿದ ಮೇಲೆ ಆವತ್ತು ಪ್ರೋಗ್ರಾಮು ಅಷ್ಟಿರುತ್ತೆ. ಮಾರನೇ ದಿನ 18ನೇ ತಾರೀಕು ನಮ್ಮ ಪೊಲಿಟಿಕಲ್ ಲೀಡರ್ಸ್ ಕೆಲವರು ಬರ್ತಾರೆ. 19 ಮಾನ್ಯ SP ಅವರು, DSP, ಕೋಲಾರ DSP, ಗೌರ್ಮೆಂಟ್ ಅಫಿಷಿಯಲ್ಸ್ ಬೇರೆ ಯಾರಿದ್ದಾರೆ ಅವ್ರು ಬಂದು ಸ್ಟೂಡೆಂಟ್ಸ್ಗೆಲ್ಲರಿಗೆ, ಆಮೇಲೆ ಬೇರೆ ಮುನ್ಸಿಪಾಲ್ಟಿ ಆಗಲಿ, KEB ಆಗಲಿ, ರಿಟೈರ್ಡ್ ಟೀಚರ್ಸ್ ಆಗಲಿ, ನಿಮ್ಮ ಪತ್ರಿಕೆ ಮಾಧ್ಯಮವರು ಅವರಾಗಲಿ, ಎಲ್ಲ ಸೇವೆ ಯಾರು ಮಾಡ್ತಾಯಿದ್ದಾರೆ, ಒಳ್ಳೆ ಸೇವೆ ಮಾಡಿರೋರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಸನ್ಮಾನ ಮಾಡೋಣ ಅಂತ ನಮ್ಮ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ವಿ. ಅದ್ರ ಪ್ರಕಾರ ಪ್ರೋಗ್ರಾಮ್ ನಡೆಯುತ್ತೆ. ಎಲ್ಲರೂ ನೀವೆಲ್ಲ ಸೇರಿಕೊಂಡು, ಪತ್ರಿಕೆ ಅವರು ಕೂಡ ಸೇರಿಕೊಂಡು ದಯವಿಟ್ಟು ಎಲ್ಲ ಇದರಲ್ಲಿ ಸಹಕಾರ ಕೊಡಿ. ಪೊಲೀಸವರು ಸಹಕಾರ ಕೊಡಬೇಕು. ಪೊಲೀಸವರು ಈಗಾಗಲೇ ಅಷ್ಟು ವಿಚಾರಗಳು ಹೇಳಿದ್ದಾರೆ. ಆ ವಿಚಾರಣೆ ಪ್ರಕಾರ ನಾವೆಲ್ಲ ನಡ್ಕೊಂಡು ಎಲ್ಲ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಅವರೆಲ್ಲ ಸಹಕಾರ ಕೊಡ್ತಾರೆ. ನಡ್ಸ್ಕೊಂಡು ಹೋಗ್ತೀರಿ. ನಾವು ಅದು ಏನೇನು ಹೇಳಿದ್ದಾರೆ ಅದ್ರ ಪ್ರಕಾರ ನಡ್ಸ್ಕೊಂಡು ಹೋಗ್ತೀರಿ. ಧನ್ಯವಾದಗಳು. ನಾರಾಯಣ ಸ್ವಾಮಿ KM ಅವರು ಇರ್ತಾರೆ, KS ಮುನಿಯಪ್ಪ ಇರ್ತಾರೆ, ನಜೀರ್ ಅಹಮದ್ ಇರ್ತಾರೆ. ಆಮೇಲೆ ಬಿಟ್ಟರೆ ಈ ಡಿಸ್ಟಿಕ್ನಲ್ಲಿ ಲೋಕಲ್ ಲೀಡರ್ಸ್ ಬರ್ತಾರೆ. ಬೇರೆಯವ್ರು ಕೂಡ ಹೇಳಿದ್ದೀನಿ. ಅವ್ರ ಸಮಯ ಇದ್ದರೆ ಜಮೀರ್ ಅಹಮದ್, ರಹೀಮ್ ಖಾನ್ ಅವರು ಬೇರೆ UT ಖಾದರ್ ಎಲ್ಲೋ ಪ್ರೋಗ್ರಾಮ್ ಇದೆ, 19th ಆಗಿದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ವಕ್ಫ್ ಬೋರ್ಡ್ ಚೇರ್ಮನ್ಗೆ ಹೇಳಿದ್ದೀನಿ ಸ್ಟೇಟು, ಅವರು ಪ್ರಯತ್ನ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ. ಇದು ಲೋಕಲ್ ನಮ್ಮ ಮುನ್ಸಿಪಲ್ ಮಾಜಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಈ ದೇವಸ್ಥಾನದ್ದು ಕಮಿಟಿಗಳದ್ದು ಎಲ್ಲ ದೇವಸ್ಥಾನಕ್ಕೆ ಮೊದಲಿಂದ ಹೇಳ್ಕೊಂಡು ಬರ್ತಾಯಿದ್ದೀನಿ. ಈಗಾಗಲೇ ಹೇಳ್ತಾ ಇದ್ದೀನಿ. ಅವರು ಕೂಡ ಬರ್ತಾರೆ. ಅವರು ಕೂಡ ಬರಬೇಕಂತ ನಾನು ಕೇಳ್ಕೊಳ್ತೀನಿ. ಎಲ್ಲರೂ ಸೇರಿಸಿ ಇದು ಊರಿನಲ್ಲಿ ಒಂದು ಒಳ್ಳೆಯ ವಾತಾವರಣ ಸೇರಿ ಮಾಡಿದ್ರೆ ಕರಗ ಆಗುತ್ತೆ, ಇದು ಆಗುತ್ತೆ. ಅಲ್ಲಿ ಜಾತ್ರೆ ಆಗುತ್ತೆ. ಕೋದಂಡರಾಮಸ್ವಾಮಿ ದೇವಸ್ಥಾನದ್ದು ಅಲ್ಲಿ ಕರಗ ದೇವಸ್ಥಾನದಲ್ಲಿ ಕರಗ ಆಗುತ್ತೆ. ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಇದು ಕೂಡ ಸೇರಿ ಮಾಡ್ತಾಯಿದ್ದೀವಿ ಮೊದಲಿಂದ. ಇವಾಗ ಕೂಡ ಮಾಡೋಣ. ನೀವೆಲ್ಲ ಕೈ ಜೋಡಿಸಿ ದೇವರು ಎಲ್ಲರಿಗೂ ಒಳ್ಳೆಯದಾಗಲಿ, ಬಂಗಾರಪೇಟೆ ತಾಲೂಕು ಸುಖವಾಗಿರಲಿ ಅಂತ ನಾನು ಏನಿದೆ ದರ್ಗಾನಲ್ಲಿ ಒಳಗಡೆ ಏನು ಪ್ರೋಗ್ರಾಮ್ ನಡೆಯುತ್ತೆ ಅದೇ. ಆಮೇಲೆ ಆಚೆ ಬೇರೆ ಏನಿಲ್ಲ. ಸಿಂಪಲ್ಲಾಗಿ ಹೋಗ್ಬೇಕು, ಸಿಂಪಲ್ಲಾಗಿ ಬರಬೇಕು. 4-5 ವೆಹಿಕಲ್ ಇರುತ್ತೆ, ಚಿಕ್ಕ ವೆಹಿಕಲ್ ಇರುತ್ತೆ. ಆ ವೆಹಿಕಲ್ ಅಷ್ಟೇ. ಫ್ಲೆಕ್ಸ್ ಒಳಗಡೆ ಇಲ್ಲ, ಇನ್ಸೈಡ್ ಇಲ್ಲ, ಔಟ್ಸೈಡ್ ಅವ್ರು ಯಾರನ್ನ ಹಾಕೊಳ್ಳಿ. ಮೊದಲಿಂದ ಕೂಡ ದರ್ಗಾ ಕಮಿಟಿಯಿಂದ ಯಾರು ಅವರು ಇಷ್ಟ. 92ನೇ
ವರ್ಷ ಉರುಸ್ ಶಂಶುದ್ದೀನ್ ಔಲಿಯಾ ಅವ್ರದ್ದು ಮಾಡ್ತಾಯಿದ್ದೀವಿ. ಇವಾಗ ಏನು ನಮ್ಮ ಶಂಶುದ್ದೀನ್ ಬಾಬುಬಿ ಅವರು ಹೇಳಿದ್ರು, ಆದಿಲ್ ಅವರು ಹೇಳಿದ್ರು, ಆ ಥರನೇ ಇವಾಗ ಈ ಊರು ನಮ್ಮ ಬಂಗಾರಪೇಟೆ ಅಂದರೆ ಬಂಗಾರ ಊರು. ಬಂಗಾರ ಅಂತ ಜನರು ಇರೋದಿಲ್ಲಿ. ಇಲ್ಲಿ ಹಿಂದೂ ಮುಸ್ಲಿಮು ಅವರು ಇವರು ಭೇದ ಭಾವನೆ ಯಾವುದೂ ಇಲ್ಲ. ಇದು ದರ್ಗಾ ಬಂದು ಒಂದು ಹೆಸರು ಶಂಶುದ್ದೀನ್ ಔಲಿಯಾ ಅಂತ ಒಂದು ಮುಸ್ಲಿಂ ಹೆಸರು ಸಂಬಂಧಪಟ್ಟಿರೋದು. ಅದು ಆದರೆ ಎಲ್ಲರದು ಇದು. ಇಲ್ಲಿ ಒಬ್ಬರು ಬರೀ ಒಂದೇ ಜಾತಿಯವರು ಬರೋದಿಲ್ಲ. ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಬರ್ತಾರೆ, ಎಲ್ಲ ಪ್ರೇಯರ್ ಮಾಡ್ತಾರೆ. ಆಮೇಲೆ 15 ದಿವಸ ಏನು ಇರ್ತದೆ ಇಲ್ಲಿ ಎಲ್ಲ ಜಾತಿ ಜನಾಂಗಗಳು ಪರ್ಚೇಸ್ ಮಾಡೋದು ಬರೋದು, ಒಂಥರ ಊರ ಹಬ್ಬ ಜಾತ್ರೆ ಥರ ಆಗೋದು ಇದು. ಇದರಲ್ಲಿ ನಮ್ಗೇನು ಉರುಸ್ ಮಾಡ್ತೀರಿ ಅದಕ್ಕೆ ಈ ನಮ್ಮ ಯೂತ್ಸ್ ಇದ್ದಾರೆ, ನಾವು ದರ್ಗಾ ಕಮಿಟಿಯವರು ಇದ್ದೀರಿ, ನಾವು ಇದ್ದೀರಿ. ನಮ್ಮ ಊರು ಶಾಂತಿ ಕಾಪಾಡಬೇಕು, ನಮ್ಮ ಊರಿಗೆ ಕಾಪಾಡಬೇಕು. ಅದಕ್ಕೆ ಕಾಪಾಡೋಕ್ಕೆ ನಮ್ಮ ಊರು ಶಾಂತಿ ಇರೋದಕ್ಕೆ ಅದಕ್ಕೆ ಏನೇನು ಮಾಡಬೇಕು ಅವ್ರ ಪ್ರಯತ್ನಗಳು ಎಲ್ಲ ಮಾಡ್ತೀವಿ. ಬೇರೆ ಯಾವುದೂ ಇಲ್ಲ. ಇವಾಗ ಇವರು ಏನು ಹೇಳಿದ್ದಾರೆ, ಅವರು ಬ್ಯಾನರ್ ಇಲ್ಲ, ಇದು ಇವಾಗ ಪಟಾಕಿ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ದರ್ಗಾ ಅಲ್ಲಿ ಹೊಡೆಯಲ್ಲ, ಅಲ್ಲಿ ಎಲ್ಲ ಏರಿಯಾಲಿ ಅಲ್ಲೆಲ್ಲ ಅವ್ರು ಹೊಡ್ಕೊಂಡ್ರೆ ಅದು ಶಾಂತಿಯಾಗಿ ಒಂದು ನೆಮ್ಮದಿಯಾಗಿ ತೊಂದರೆ ಇಲ್ಲದ ಬೇರೆಯವ್ರಿಗೆ ತೊಂದರೆ ಆಗೋ ಥರ ಅದು ಕಾಪಾಡ್ಕೊಂಡು ಹೋಗೋ ನಮ್ಮ ಜವಾಬ್ದಾರಿಗಳು ಎಲ್ಲ ಇರ್ತಾರೆ. ಇದರಲ್ಲಿ ಎಲ್ಲರದ್ದು ಜವಾಬ್ದಾರಿ ಇರ್ತದೆ. ಆಗಲಿ ಮುಸ್ಲಿಮ್ಸ್ ಅಂತ ಅಲ್ಲ, ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಒಂದು ಜವಾಬ್ದಾರಿ ತಗೊಂಡು ಒಂದು ಶಾಂತಿಯುತವಾಗಿ ಈ ವರ್ಷ ಉರುಸು 92 ವರ್ಷ ನಡೆಸ್ಕೊಳ್ಳೋಣ ಅಂತ ನಾನು ಹೇಳ್ತೀನಿ.